ಅಲ್ಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ. ಹೌದು ಹೌದೇವ. ಕೂಡಿ ಉಂಡಾರ ಒಂದೇ ಆಗಲಾಗ. ಹೌದಲ್ಲ. 33 ಕೋಟಿ ದೇವತ್ಯಾರೆಲ್ಲ ತಗಲ್ಯಾರ ತಾಯಿ ತೊಗಲಾಗ. ಹೌದು ಹೌದಲ್ಲ. ತಾಯಿ ತೊಗಲಾಗ ತೊಗಲಿದ್ದು ಯಾಕಂದ್ರೆ ಹೋಗಿ ತೊಡಕಿದ್ದು ಖರಿ ಅದರಿ. ಖರಿ ಐತಲ್ಲ. ಹೆಂಗ್ರಿ? ಯಾವಾಗ ದೇವತ್ಯಾರ ಸಂಖ್ಯೆ ಎಷ್ಟಿತ್ತು, ದೈತ್ರ ಸಂಖ್ಯೆ ಎಷ್ಟಿತ್ತಿಪ್ಪ? ಎಷ್ಟಿದ್ದೇವ? 33 ಕೋಟಿ ದೇವತ್ಯಾರಿದ್ರು, 66 ಕೋಟಿ ದೈತ್ರಿದ್ರು. ಹೌದ್ರಲ್ಲ. ಈ 66 ಕೋಟಿ ದೈತ್ರ ಮನಸ್ಸಿನೊಳಗ ಒಂದು ಹಠ ಹೋಗಿತ್ತು. ಹೆಂಗ್ರಿ? ಇವ್ರ 33 ಕೋಟಿದಾರ, ನಾವು 66 ಕೋಟಿ ಇದೀವ. ಹೌದು ಹೌದಲ್ಲ. ಹೌದು. ಇವ್ರ 33 ಅಂದ್ರ ನಮಕಿ ಒಂದು ಪಟ್ಟು ಕಮ್ಮಿ ಆದ್ರ ಕಡಿಮೆ ಆದ್ರಲ್ಲ. ಇವ್ರನ್ನ ಹೊಡೆದ ಓಡಿಸಿ ದೇವಲೋಕ ನಾವ ಯಾಕೆ ಆಳಬಾರ್ದ ಅನ್ನುವಂತ ಇಚ್ಛಾ ತಾಳಿದ್ರು ದೈತ್ರ. ಹೌದು. ಮುಂದೆ ಏನಾಯ್ತವ? ಹೊಡೆದ ಓಡಿಸ್ಬೇಕಂತ ಹೇಳಿ ತಿಳ್ಕೊಂಡ ದೇವಲೋಕದೊಳಗ 3 ಲೋಕದಾಗ ಹೊಕ್ಕ ಕಾಗಾಳಿ ನಡೆಸಿರ. ಹೌದು ಹೌದು. ಯಾವ 3 ಲೋಕದೊಳಗ ದೈತ್ರ ಬಂದ ಕಾಗಾಳಿ ಮಾಡುವಂತ ಟೈಮ್ದೊಳಗ ಸ್ವತಃ ಇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಚಂದ್ರ ವರುಣ ಗರುಡ ಈ 33 ಕೋಟಿ ದೇವಾನ ದೇವತೆಯರೆಲ್ಲ ಆದಿಶಕ್ತಿ ಪಾದಕ್ಕೆ ಹೋಗಿ ಮೊರೆ ಹೊಕ್ಕರ. ಖರೆ ಐತೆ ತಂಗಿ. ಮುಂದೆ ಏನಾಯ್ತವ? ಅವಾಗಂದ್ರ ತಾಯಿ ಆದಿಶಕ್ತಿ ಇವತ್ತು ನಿನ್ನ ಪಾದಕ್ಕೆ ಬಂದ ಶರಣಾಗಿದೀವಿ. ಯಾಕಂದ್ರ ನಮಗ ದೈತ್ರ ಬೆನ್ನತ್ಯಾರ ಅವ್ರ 66 ಕೋಟಿದಾರ, ನಾವು 33 ಕೋಟಿ ಇದೀವ. ಹೌದು. ಇಬ್ಬಿಬ್ಬರು ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ರ ನಾವು ತಡೆಯಂಗಿಲ್ಲ. ಇವತ್ತು ನೀನ ನಮ್ಮನ್ನ ಕಾಪಾಡಕ್ಕಿವ ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದಕ್ಕೆ ನೀನು. ಹೌದು. ಇವತ್ತು ನಿನ್ನ ಪಾದಿಗೆ ಬಂದ ಬಿದ್ದೀವಿ, ನಿನ್ನ ಉಡಿ ಒಳಗ ಹಾಕುವ ಅಂದಾಗ ಏನಾಯ್ತವ? ಕಾಪಾಡ ಹೇಳಿ ಬಿದ್ದು ಒದ್ದಾಡ್ಲತ್ರಕ್ಕಿ ಪಾದ ಮೇಲ. ಅವಾಗ ಅಂದಳ ಆದಿಶಕ್ತಿ ಏನಂತ? ಹೊಟ್ಟಿಲೆ ಹುಟ್ಟಿದ ಬಿಡ್ತಾನ ಖರೆ ಬೆನ್ನಿಗೆ ಬಿದ್ದದ ಬಿಡುದಲ್ಲ ತಿಳ್ಕೊಂಡು ಅವಾಗ ಒಂದು ಉಪಾಯ ಹೇಳಕ್ಕೆ ಏನಂತ ಹೇಳ್ತಾನ ತಾಯಿ? ಸಾಕ್ಷಾತ್ ಒಂದು ಆಕಳಾಗಿ ನಿಂದಿರ್ತಾನ. ಹೌದು. ನಾನು ಇದೇ ಕೈಲಾಸದೊಳಗ ಒಂದು ಆಕಳಾಗಿ ನಿಂದಿರ್ತನು. ನಾನು ಹೊಟ್ಟಿ ಒಳಗ ಎಟ್ಟದಿರ್ಲೆ ದೇವಾನ ದೇವತೆಯರೆಲ್ಲ ಬಂದು ನನ್ನ ಹೊಟ್ಟಿ ಒಳಗ ಅಡಕ್ ಕಾಯ್ಕೊಂಡ್ರಿ ಅಂದಳಕ್ಕೆ. ಹೌದು. ನಾನು ಹೊಟ್ಟೆಯಾಗ ಅಡಕ್ ಕಾಯ್ಕೊಂಡ್ರಿ ಅಂದಾಗ ಮುಂದೆ ಏನಾಯ್ತು? 33 ಕೋಟಿ ದೇವಾನ ದೇವತೆಯರೆಲ್ಲ ಹೋಗಿ ಅಡಕ್ಕಾಯಿ ಕೂತ್ರ ತಾಯಿ ಹೊಟ್ಟ್ಯಾಗ ಆಕಳ ಹೊಟ್ಟ್ಯಾಗ ಕೂತ್ರ ಹೋಗಿ. ಹೌದು ಹೌದಲ್ಲ. ಆಕಳ ಹೊಟ್ಟ್ಯಾಗ ಕೂತಾಗ ಯಾವ ಆದಿಶಕ್ತಿ ಆಕಳಾಗಿ ಕೂತಳ ಅಂಟ್ಲೆ ಈಗ ಸದ್ದಕ್ಕ ಆಕಳ ಪೂಜೆ ಆಗ್ತೈತಿ. ಭೂಮಿ ಮೇಲೆ ಮಾರಿ ಹಿಡ್ಕೊಂಡ ಕಾಲ ಕುರು ಹಿಡ್ಕೊಂಡ ಮ್ಯಾಲ ಕೋಡಿ ಹಿಡ್ಕೊಂಡ ಬಾಲ ಮುಕ್ಕುಳಿ ತಕ ಸಹಿತ ಪೂಜೆ ಆಗ್ತೈತಿ. ಯಾಕ? 33 ಕೋಟಿ ದೇವಾನ ದೇವತೆಯರು ತುಂಬಿ ತುಳುಕ್ಯಾರ ಆಕಳ ಹೊಟ್ಟ್ಯಾಗ ಅಂಟ್ಲೆ. ಬರೇ ಒಂದು ವಾಸ್ತುಕ ಮನಿ ವಾಸ್ತುಕ ಮಾಡೋದಿತ್ತಂದ್ರ ವಾಸ್ತುಕ ಶಾಂತಿ ಆಕಳನ ಹೋಗಬೇಕು, ಮನ್ಯಾಗ ಗೂಳಿ ಹೋಗಲಕ್ಕ ಬರಂಗಿಲ್ಲ. ಯಾಕ? ಗೂಳಿ ಒಳಗ ದೇವ್ರುಗಳು ಇಲ್ಲ. ಶಗಣಿ ಅಟ್ಟ ತುಂಬೈತಿ. ಆಕಳ ಒಳಗ ದೇವತ್ಯಾರ ಅದಾರ. ಒಳಗ ಅದಕ್ಕ ಎಂಟ್ರಿ ಐತಿ ನೋಡ್ರಿ ನೀವು. ಆಕಳನ ಒಳಗ ಒಯ್ತಾರ. ಆಕಳನ ಹೋಗಿಸಿಂದ ಕಾಲ ಇಟ್ಟು ಮಲ ಮೂತ್ರ ಮಾಡಿತಂದ್ರ ಅವ್ರ ಮನಿ ಉದ್ದಾರ ಅಂತ ಹೇಳ್ತಾರ. ಅದ ಗುಳಿ ಈ ಲಾಕ ಕೊಟ್ಟ ಸುಣ್ಣಾಳ ಗುಳಿ ತಂದಿರ್ತೀರಿ ಬೆಂಕಿ ಹಚ್ಚುದು. ಇದನ್ನ ತಗೊಂಡು ಏನ್ ಮಾಡುದು? ಇದು ಬರೀ ಇದು ಬಾಡಿಗೆ ಎತ್ತಿನ ಮತ್ತೊಬ್ರು ಹೊಲ್ದಾಗ ದುಡಿಲಕ್ಕ ಕಳ್ಸುದು. ಆದ್ರೆ ಹೆಣ್ಣ ಆಕಳಿಂದ ಹಂಗಲ್ಲ. ಹೆಂಗ್ರಿ? ಆಕಳನ ಬೇರೆ ಗೂಳಿ ಬೇರೆ ಅಂದ್ರೆ ಆಕಳ ಜೋಡಾದಿತ್ತನ ಗೂಳಿ ಆಗುದಿಲ್ಲ. ಇದು ಗೂಳಿ ಹಂಗ ಅದಕ್ಕೆ ಏನಾಗ್ತದಪ್ಪ ಅಂದ್ರ ಏನಾಗ್ತೈತಿ? ನಿಮ್ಮ ದೇವಲೋಕದೊಳಗಿನ ದೇವತೆಯರನ್ನೆಲ್ಲ ಕಾಪಾಡಿ ದೈತ್ರ ಕೈಯಾಗಿನ ಸಂರಕ್ಷಣೆ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿದ ನನ್ನ ಹೆಣ್ಣು ದೇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಏನ ಸುಗ್ಗ್ಯಾಕ ಕಬ್ಬ ಕಡ್ಲಕ್ ಹೋಗಿದ್ರ 3 ಮಂದಿ. ಇಲ್ಲ ತೊಗರಿ ಕಡ್ಲಿಕ್ಕೆ ಹೋಗ್ಯಾವ. ಹಂಗೇನಿರಂಗಿಲ್ಲ. ಆ ದಗದ ನಿನ್ನ ಕೈಲಿ ಅಲ್ಲ, ಆ ಗಡಿನೂ ನೀ ಅಲ್ಲ. ನಿನಗೂ ನೀಗಾಗೂ ಇಲ್ಲ. ಶಾನ್ಯಾ ಬಾಳ್ದಿ ಅಂದ್ರ ತಮ್ಮ ಯಾಕೆ ಹೋಗದಿ ನನಕಿ ಒಂದು ಪೂಟ ಅಂತರ ಜಿಗಿಲತ್ತೇನ ಜಿಗಿಲತ್ತಾನ ಮಲದ ಗತೆ. ಇರ್ಲಿ, ಅದಕ್ಕೆ ಈಗೇನ್ ಹೇಳಕತ್ತೀರಿಪ್ಪ? ಏನಂತ ಹೇಳ್ತಾರ ನೋಡುವ? ಒಂದೇ ಲಿಂಗ ಐತಿ. ಈ ಹೆಣ್ಣು ಆಡವ್ರಿಗೆ ಒಂದೇ ಲಿಂಗ ಐತಿ ಅಂತ ಇವ್ರು ಹೇಳ್ತಾರ. ಮತ್ತ ಸೂರ್ಯವ್ ಏನ್ ಹೇಳ್ತಾನು? ಹೆಣ್ಮಕ್ಳಿಗೆ ಒಂದೇ ಲಿಂಗ ಐತಿ ಅಂತ ನೀ ಹೇಳ್ತಿ. ಮತ್ ಪ್ರಶ್ನೆ ಒಂದು ಕೇಳ್ಯಾರಿ. ಏನಂತ್ರಿ? ಇದು 2ನೇ ಪ್ರಶ್ನೆ ಒಂದ್ ಬಿಡುಗಡೆ ಆಗೋದು. ಹೌದು. ಈಕಿ ಎಲ್ಲಾ ಹೆಣ್ಮಕ್ಳಿಗೆ 2 ಇರ್ತಾವತ್ತ ಎದಿ ಮೇಲೆ ಕುಚ್ಚಗಳ. ಒಬ್ಬಕಿ ಹೆಣ್ಮಗಳಿಗೆ 3 ಅದಾವು ಅಂತ ಸೂರ್ಯನ 3 ಎದಿ ಇದ್ದಕ್ಕಿ ಹೆಣ್ಮಗಳ ಹೆಸರು ಏನ ಅಂತ ಕೇಳ್ಯಾನ್ರಲ್ಲ. ಇವು ಎಲ್ಲಿ ತರ್ತೀರಿ ಐತನ ಎಲ್ಲ ನಾವು ಓದಿಬಿಟ್ಟು ಹಳಿವು ಮಾಡಿ ತರ್ತೀರಿ ನಿತ್ತು ನೆಲ. ಇಲ್ಲಿ ಕುಂಬಾರ ಊರಾಗ ಹೊಸವಾಗ್ಯಾವ ಈಗ ಅವಂಗ ಹೊಸ ಆಗ್ಯಾವನ. ಯಾಕಂದ್ರ ಯಾವ ಕಂಚಿ ಕಾಮಾಖ್ಯ ಒಳಗ ಏನಾಯ್ತು? ಕಾಮಾಕ್ಷಿ ದೇವಿಗೆ 3 ಎದಿ ಅದಾವ. ಆ 3ನೇ ಎದಿ. ಈಗ ಪ್ರಶ್ನೆ ಏನ್ ಕೇಳಿದಿ?
ಒಬ್ಬಕಿ ಹೆಣ್ಮಗಳಿಗೆ 3 ಎದಿ ಅದಾವು 3 ಎದಿ ಇದ್ದಕ್ಕಿ ಹೆಸರೇನಾತ್ ಕೇಳಿದಿ ಕಾಣ್ತತಿ ಕಂಚಿ ಕಾಮಾಕ್ಷಿ ಒಳಗ ಕಾಮಾಕ್ಷಿ ದೇವಿಗೆ 3 ಎದಿ ಅದಾವ ಹೊಳ್ಳಿ ನಾನ ಒಂದು ಕೇಳ್ತಾನೆ ಇದ್ರೊಳಗ ಬಿಡಬೇಡಿ 3 ಎದಿ ಹೋಗಿ ಸದ್ದಕ್ಕ ಒಬ್ಬ ಅದನ್ನ ಒಂದು ಎದಿ ಮುಟ್ಟಿದ್ರ ಎದಿ ಗಪ್ಪ ಆಗೋದಿತ್ತ ಆ ಎದಿ ಮುಟ್ಟಿದವನ ಹೆಸರೇನ ಯಾವ ಟೈಮ್ದೊಳಗ ಗಪ್ಪ ಆಗೈತಿ ಬಾ ಅಂದ್ರೆ ಹೇಳುದು ಬರ್ಲಿಕ್ಕಂದ್ರ ಹೊಳ್ಳಿ ನನಗೆ ಕೇಳುದು ಮಾತು ಕರೆ 3ನೇ ಎದಿ ಗಪ್ಪ ಆಗೈತಿ ನಡಬಾರ್ಕಿನ ಎದಿ ಅಡ್ಡ ಎದಿ ಉಳದವ್ದ ಒಬ್ಬ ಮುಟ್ಟಿದ ಬಳಕ 3ನೇ ಎದಿ ಗಪ್ಪ ಆಗೈತಿ ಆ ಮುಟ್ಟಿದವನ ಹೆಸರೇನ ಯಾವ ದಿನ ಮುಟ್ಟ್ಯಾನೋ ಕರೀತಿಲ್ಲ ಶಾನೆ ಬಾಳದ ಬರೆದಿಟ್ಟುವ ಕಂಚಿ ಕಾಮಾಖ್ಯ ಒಳಗೆ ನೋಡ್ಲಾಕ್ ಸಿಗ್ತತಿ ಕಾಮಾಖ್ಯ ದೇವಿಗೆ ಅದಾವ 3 ಎದಿ ನೀ ಕೇಳಿರುವಂತ ಪ್ರಶ್ನೆಗೆ ನಂದು ಉತ್ತರ ಬಿಡುಗಡೆ ಆಯ್ತಲ್ಲ ಅದಕ್ಕ ಎಲ್ಲಾ ಹೆಣ್ಮಕ್ಳಿಗೆ ಒಂದ ಲಿಂಗ ಐತಿ ಅಂತ ಮುಂದ ಡಪ್ಪ ಬರ್ಯಾವ ಹೇಳ್ತಾನೋ ಹೇಳ್ತಾನ ಆಕಿಗೆ 2 ಅದಾವತ್ತ ಮತ್ತ ಉದಿ ಮಾಡ್ಯಾನ 3 ಅದಾವತ್ತ ಹಂಗ ಅವ್ರು 4 ಗಾಡಿ ಒಮ್ಮೆ ಕಿಚ್ಚಿ ತೆಗಿತಕ್ಕ ಹಂಗ ಹೋದ್ರ ಅದಕ್ಕ ನೀ ಹೇಳ್ತಿ ಹೆಣ್ಮಗಳಿಗೆ ಒಂದ ಲಿಂಗ ಐತಿ ಅಂತ ನೀ ಹೇಳಿದಿ ಹೇಳ್ತಾರಲ್ಲ ನಿಮ್ಮ ಸಂಘ ಎಂಬು ಶರಣ ಬಸವಣ್ಣಪ್ಪ ಇವನು ಕೊಳ್ಳಾಗ ಒಂದು ಲಿಂಗ ಕಟ್ಟಿದ್ದ ಕಾಡಗಲ್ ಕಟ್ಟಿದ್ದಲ್ಲ ಕಾಡಗಲ್ಲಿನಂತ ಒಂದು ಲಿಂಗ ಕಟ್ಟಿದ್ದ ದಿನನಿತ್ಯ ಸಾಧು ಸತ್ಪುರುಷರಿಗೆ ಊಟಕ್ಕೆ ಹಾಕಿ ಒಂದು ನಾಣ್ಯ ಕೊಡ್ತಿದ್ದ ಸಂಗಯ್ಯನ ಕೈಯಾಗ ಒಂದು ನಾಣ್ಯ ಕೊಟ್ಟಾಗ ಸಂಗಯ್ಯ ಅಂದ ಇದನ್ನ ಏನ ಮಾಡ್ಲಿ ಬಸವ ನಾನು ಯಪ್ಪ ನನ್ನ ಕೈಯಾಗ ಕೊಟ್ಟಿದ್ದನ ಏನ ಮಾಡ್ಲಿ ಅಂದಾಗ ನಿನ್ನ ಮನಸ್ಸಿಗೆ ಏನು ತಿಳಿತಿದ್ದೆ ಅದನ್ನ ಮಾಡೋಗಂದಾಗ ಇವ ಸಂಗಯ್ಯ ಅದೊಂದು ದುಡ್ಡು ತಗೊಂಡ ಒಂದ ವೇಶ್ಯ ಮನಿ ಹೆಣ್ಮಗಳ ಮನಿಗೆ ಹೋಗಿ ಇದನ್ನೊಂದು ದುಡ್ಡು ಕೊಡ್ತಾನ ನಾನು ಕರ್ಕೊ ನಿನ್ನ ಮಂಚಕಂದ ಮುಂದೆ ಬಸವಣ್ಣಪ್ಪ ಹೇಳಕ್ ಹಚ್ಚದ ಬಸವಣ್ಣಪ್ಪ ನಡಬಾರ ಕುಂಟ್ಲತನ ಮಾಡಿ ಹೋಗಿ ಆಕಿ ಮನ್ಯಾಗ ಹೇಳಿ ಬಂದ ಬಂದ್ರಲ್ಲ ನಮ್ಮ ಮುಗ್ಧ ಸಂಗಯ್ಯ ಬರ್ತಾನವ ಇವತ್ತ ನಿನ್ನ ಮಂಚಕ ಕರ್ಕೋ ತಾಯಿಯ ತಂದಾಗ ಏನಾಯ್ತು ಆ ವೇಷ ಅನ್ನುವಂತ ಹೆಣ್ಮಗಳ ತನ್ನ ಮೈ ಮ್ಯಾಗಿನ ಅರಿವಿ ಎಲ್ಲ ತೆಗೆದ ಮಂಚದ ಮ್ಯಾಗ ಮನಕೊಂಡಾಗ ದಿಗಂಬ್ರಿಯಾಗಿ ಮನಕೊಂಡಿದಿಳಿವ ಸಂಗಯ್ಯ ಬಂದ ಕೈಯಾಗ ಒಂದು ದೀಪ ಹಚ್ಚಿ ಹಚ್ಕೊಂಡ ಬಂದ ಮತ್ತ ಏನ್ ಬಿ ಮಾಡ್ಬೇಕಾದ್ರ ಕೊಳ್ಳಾಗಿನ ಲಿಂಗ ತೆಗೆದು ಪೂಜೆ ಮಾಡ್ತಿದ್ದಲ್ಲ ಕೈಯಾಗ ಕೊಳ್ಳಾಗಿನ ಲಿಂಗ ತೆಗೆದ ಪೂಜೆ ಮಾಡ್ಬೇಕತ್ತ ಲಿಂಗ ಹಿಡದ ದಿಗಂಬರಿಯಾಗಿ ಬಿದ್ದಿಳಿಕಿ ಎದಿ ಮ್ಯಾಗ 2 ಲಿಂಗ ಕಂಡು ಎರಡು ಕಾಣಿಸಿದ್ವು ಇವಂದ ಎಷ್ಟು ಸುಮಾರದಾನ ಬಸವಣ್ಣ ನನಗ್ರೆ ಒಂದ ಕೊಟ್ಟಾನ ನನಗ ಒಂದ ಲಿಂಗ ಕಟ್ಟ್ಯಾನು ಈಕಿಗೆ 2 ಲಿಂಗ ಕೊಟ್ಟಾನು ಈಕಿನ ಜಗದಾಗ ದೊಡ್ಡಕ್ಕೆ ಹೇಳಿ ಕುಚಗಳ ಮ್ಯಾಲ ನೀರ್ ಹಾಕಿ ಮಲ್ಲಿಗೆ ಹೂವಿನ ಏರಿಸಿ ಪೂಜಾ ಮಾಡ್ಲಕತ್ತಕಿತ್ ಯಾಕೆ ಹೋಗಿ ರಾತ್ರಿ ಹಗಲ ಪೂಜೆ ಮಾಡ್ಲಕತ್ತ ಬರೇ ಒಂದ ಲಿಂಗ ಕಟ್ಕೊಂಡ ನೀ ಇಟ್ಟಾಗೇನಿ 2 ಲಿಂಗದ ಜಗದಾಗ ನೀನ ದೊಡ್ಡಕ್ಕೆ ಹೇಳಿ ಅವ್ ಸಂಗಯ್ಯ ಪೂಜೆ ಮಾಡ್ತಾನ ಕಿವ್ ಬಂದಾನ್ರಿ ಮಂಗಯ್ಯ ಯಾರು ಅವ್ ಸಂಗಯ್ಯ ಇವ್ ಮಂಗಯ್ಯ ಹಿಂದ ಸೂರ್ ಬಾರಿಸ್ತಾನ ಅವ್ ನಿಂಗಯ್ಯ ಚಲೋ ಅದ ನಿಂಗಯ್ಯ ಏನ್ ಹೇಳ್ತಾರೋ ಸ್ವತಃ ನಿಮ್ಮ ಅಪ್ಪನ ಒಪ್ಕೊಂಡ ನಿಕ್ಕಿಗೆ 2 ಲಿಂಗದಾವ ಅಂತೇಳಿ ನೀ ಹೇಳ್ತೀವಿ 1 ಲಿಂಗದಾವ ತಾವ್ ಹೇಳ್ತಾನ 3 ಲಿಂಗದಾವ ಎಷ್ಟು ಕೇಳ್ಯಾರ ನೋಡ ಅಟ್ ವಿಷಯ ಬಿಡುಗಡೆ ಆಗೈತಿ ಈಗ ಏನ್ ಕೇಳ್ತಾರೋ ಏನಂತ ಕೇಳ್ತಾರೆ ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಹೌದಲ್ಲ ಹೇ ಮೊದಲಿಗೆ ಜನಸ್ಯಾರೋ ಪಾಸಂದ ಒಳ್ಳೆ ನಿಯಮದಿಂದ ಕೇಳೋ ತಮ್ಮ ಈ ಸಂದ ಮೊದಲ ಇದ್ದದಿತ್ತು ಕಾಳಗದೊಂದ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಏನಾಯ್ತವ ಹೇ ಮಹಾಶಕ್ತಿ ಮಹಾದೇವಿ ಎದ್ದಾಳ ಮುಂದಿನ ಸಂದ ಹೇ ಮಹಾಶಕ್ತಿ ಮಹಾದೇವಿ ಎದ್ದಾಳ ಮುಂದಿನ ಪರಶಕ್ತಿ ಪಾದ ಇಟ್ಟ ಕೂಡಲೇ ಏನಾಯ್ತು ಅವಾಗ ಏ ಪಾದವೇ ಪೃಥ್ವಿಯಾಗ್ಯದ ಆಪ ತೇಜ ವಾಯು ಆಕಾಶ ಭಾಗ್ಯದ ಮೊಳ ಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮಣಿಯಿಂದ ನಾವ ಕಾಂಡ ಜನಸಿ ಬಾಂದು ಏನ್ ಮಾಡ್ತಾರು ಏ ಹರನ ಹೃದಯದೋಳು ತೂಗ್ಯಾದ ಭಾಗ್ಯದ ಏ ಹರನ ಹೃದಯದೋಳು ತೂಗ್ಯಾದ
ಹೇಳ್ತಾರಪ್ಪ ಏನಂತ ಹೇಳ್ತಾರ ತಂಗಿ ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಶಾರ ಸಂದ ಒಳೆಯ ನಿಯಮದಿಂದ ಕೇಳುತ್ತಮ್ಮ ಈ ಸಂದ ತಮ್ಮ ಇದ್ದದಿತ್ತ ತಳದಾಗ ಕಾಳಕದುಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರ್ಕಿನ್ನ ಮೊದಲ ಮಮ್ಮಾಯಿ ಮಹಾಶಕ್ತಿ ಇದ್ದಾಳ ಮುಂದಿನ ಸಂದ ತ್ರಿ ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದವೇ ಪೃಥ್ವಿ ಆಗ್ಯದ ಆಪ ತೇಜವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ನಾರಿ ಮಣಿಯಿಂದ ನಾವು ಕಂಡ ಜನಸಿ ಬಂದು ಹರನ ಹೃದಯದಳು ತೂಗ್ಯದೋ ತಲಿ ಬಾಗ್ಯದೋ ಅದಕ್ಕೆಪ್ಪ ಇವ್ರೇನ್ ಹೇಳತ್ತೇರಿ ಏನ್ ಹೇಳ್ತಾನ ಗಂಡ ಹಾಡವ ಅಂತ ಹನುಮಂತ ಸಹಿತ ಸಮುದ್ರ ದಾಟಿ ಹೋಗ್ಯಾನತ್ರಿ ಸೀತಾನ ಶೋಧ ಮಾಡ್ಕೊಂಡು ತರ್ಲಾಕ ಹೌದು ಹನುಮಂತ ಹೋಗ್ಯಲ್ಲ ಎದಕ್ರಿ ಸೀತಾನ ಶೋಧ ಮಾಡಿ ತರಬೇಕಾದ್ರ ನಮ್ಮ ಹನುಮಂತನ ತಂದಾನು ಹನುಮಂತ ದೊಡ್ಡವ ಹೌದಲ್ಲ ಹನುಮಂತ ದೊಡ್ಡವ ನೋಡು ಗೂಪಿ ಗೂಡಿನೊಳಗಿದ್ದಾಗ ತಾಯಿ ಆಶ್ರಯದೊಳಗಿರ್ತೈತಿ ತಾಯಿ ಹೆಂಗಿರ್ತಾಳ ಹಂಗ ಅದು ಇರ್ಲಾಕತ್ತೈತಿ ಗೂಪಿಗೆ ಪಂಕ್ ಬಂದ ಮೇಲೆ ಯಾರು ವಿದ್ಯಾ ಕಲ್ಸೋದು ಹತ್ತಂಗಿಲ್ಲ ತನ್ನ ಹೊಟ್ಟಿ ಭೋಜನ ತಾನು ನೋಡ್ಕೋತತಿ ತನ್ನ ದೋಸ್ತಿರೇ ಯಾರ ಸಂಗಟ ಮಾಡ್ತತಿ ಅದ ಮುಂದಿನ ಮಾತ ನೀನು ಮೂಗ ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಕತ್ತಿ ಯಾಕಂದ್ರ ಹನುಮಂತ ಹೋಗಿ ತಂದಾನ ಸೀತಾನ ಶೋಧ ಮಾಡಿ ಅಂದಿ ಇದೆಲ್ಲ ಅವ ದೊಡ್ಡವ ಆದ ಬಳಕ ಏನಾಯ್ತ್ರಿ ಅವ ದೊಡ್ಡವ ಆದ ಬಳಕ ಜಗತ್ತಿನೊಳಗ ಧರುಣಿ ಮೇಲೆ ಬಂದ ಬಳಕ ಇದೆಲ್ಲ ತಾಯಿ ಹೊಟ್ಟೆಗಿದ್ದಾಗ ನಿನ್ನ ಸಂರಕ್ಷಣೆ ಮಾಡಿಬಿಟ್ಟು ಮಕ್ಕಳದೀವ್ ನಾವು ಯಾರು ತಾಯಿ ಅಂಜನಾದೇವಿ ಅಂಜನಾದೇವಿ ಗರ್ಭವತಿ ಇದ್ದಾಗ ಹೊಟ್ಟೆ ಕುತ್ಕೊಂಡ ಹನುಮಪ್ಪ ಒದರ್ತಿದ್ದ ಹೌದು ಏಯವ ಜಗತ್ತಿನೊಳಗ ಬನ್ನಿ ಅಂದ್ರೆ ನನ್ನ ಶರೀರ ತೋರ್ಸಾಮಲ್ಲ ನನ್ನ ಅಂಗಾಂಗಗಳನ್ನ ಮಂದಿಗೆ ತೋರ್ಸಾಮಲ್ಲ ನಾನು ದಿಗಂಬರಿಯಾಗಿ ನಾ ಹೊರಗ ಬರಾಮಲ್ಲ ಹೌದು ಖರೆ ಇದಿಲ್ಲ ಒಂದ ದಗದ ಮಾಡ್ಬೇಕೇವ ನೀ ನನ್ನ ಮೇಲೆ ಕರುಣೆ ತೋರ್ಬೇಕಂದ ತಾಯಿ ಗರ್ಭದೊಳಗ ಏನು ಮಾಡ್ಬೇಕು ಅವಾಗಂದ ಏನಂತ ಯವ್ವ ಒಂದ ಚೋಟೆರಿಬಿ ನುಂಗ ನಿನ್ನ ಹೊಟ್ಟಿ ಒಳಗ ಹೌದಲ್ಲ ಒಂದ ಚೋಟೆರಿಬಿ ನುಂಗಿದೆ ಅಂದ್ರೆ ಅದನ್ನ ಕೈಪ ಮಾಡಿ ಕಟ್ಟಕೊಂಡು ಬರುತ್ತನ್ನ ಜಗತ್ತಿನೊಳಗಂದ ಹೌದು ಇದು ಸೀತಾನ ತಂದ ರಾವಣನ ವಧ ಮಾಡಿದ ಇದೆಲ್ಲ ಹಿಂದಾಗಡಿ ಆತ ಆದ್ರ ನೀ ಹೊಟ್ಟೆಯಾಗಿರ್ತಾನ ನಿನಗ ಅರಿಬಿ ಕೊಟ್ಟ ನಿನ್ನ ಮೇಟಿಗೆ ಹಚ್ಚಿ ಬಿಟ್ಟವ್ರ ನಾವ ನಮ್ಮ ತಾಯಿ ಮತ್ತ ನಿಮ್ಮ ಅಪ್ಪ ದೊಡ್ಡವ ಇದ್ದಂದ್ರ ಒಂದ್ ಮಳ ಅರಿಬಿ ನುಂಗ್ಲಕ್ ಹಚ್ಬೇಕ ಅವಂಗ ಒಳಗ ಇವು ಅರಿಬಿ ನುಂಗಿದ ಅಂದ್ರೆ ಇವ್ ಸುಡಬೇಕಾಗಿತ್ತು ಸಡಿತಿದ್ದ ಇವನು ಅರಿಬಿ ನುಂಗ್ಲಕ್ ಹಚ್ಚಂದ್ರ ಆ ಕಡೆ 7 ಮನ ಕಟ್ಟಿಗೆ ಸಜ್ಜು ಮಾಡಿ ಈ ಕಡೆ ಸುಡಕ್ ನುಂಗ್ಲಕ್ ಹಚ್ಚೋದಿವ ಹಿಂಗೈತವ ಆಕಿ ಜಾಗ ನಿನಗ ತಗೋಲಕ್ ಬರಂಗಿಲ್ಲ ಹಂಗ ತಾಯಿ ಜಾಗನ ಬೇರೆ ತಂದಿ ಜಾಗನ ಬೇರೆ ಕರೆ ಐತಿ ತಂದೆ ಋಣ ಮುಟ್ಟಿಸಬಹುದು ತಂದಿ ಋಣ ಮುಟ್ಟಿಸಬಹುದಾರ ಅದ್ರ ತಾಯಿ ಋಣ ಮುಟ್ಟಿಸ್ಲಕ್ ಆಗಂಗಿಲ್ಲ ಯಾರಿಗೆ ಸಾಧ್ಯ ಇಲ್ಲ ತಂಗಿ ಇವ್ ನಮ್ಮ ಮಕ್ತುಮ್ ಕಾಕನಂತ ಒಂದ್ ಅಗದ ಮಾಡಿದ ಏನ್ ಮಾಡಿದ್ರಿ ಒಟ್ಟ ಅವನ ಋಣ ಮುಟ್ಟಿಸ್ತಾನಂತ ಗಂಟ ಬಿದ್ದಿದ್ದ ಹೌದಲ್ಲ ಅವಾಗ ಅಂದಳಕಿ ಏನಂತ ತಾಯಿ ಏನಂದ್ರು ಯಪ್ಪ 33 ಕೋಟಿ ದೇವನ ದೇವತೆಯರ ಕೈಲಿ ನನ್ನ ಋಣ ಮುಟ್ಟಿಸೋದಾಗಿಲ್ಲೋ ನೀ ಬ್ಯಾಡೋ ಮಗನಂದ್ರು ಕೇಳಿಲಿ ಏನ್ ಮಾಡ್ತಾನು ಇವ್ ಮಗ ಅಂದ ಅದ್ಯಾಕಾದಿತ್ತ ನಾ ಮುಟ್ಟಿಸಾವನ ನಿನ್ನ ಋಣದಾಗಿಂದ ಕಡ್ಯಾಕ್ ಹೋಗವನ ಅಂದ ಹಠ ಹಿಡಿದು ಹೇಳ್ತಾನೆ ಅವಾಗ ಅಂದಳ ತಾಯಿ ನನ್ನ ಋಣ ಮುಕ್ತ ಆಗ್ಬೇಕನ್ನುವಂತದ್ ನಿನ್ನಲ್ಲಿ ಹಠ ಇತ್ತಂದ್ರೆ ನನಗೊಂದು ಆಸೆ ಆಗ್ಯದ ಏನಂತ ಹೇಳಿ ಏನಂತ ತಂಗಿ ನಿನಗ ಜನ್ಮ ಕೊಟ್ಟ ಮ್ಯಾಲತ್ತ ನನಗ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗ್ಯದ ಮಗನ ನನ್ನೊಂದ್ ಸ್ವಲ್ಪ ಕಾಶಿಗೆ ಹೋದ ತಗೊಂಡ್ ಬರ್ತೇನೋ ಮಗನ ಅಂದಾಗಿ ಮಗ ಅಂದ ಏನಂತ ಕಾಶಿಗೆ ಹೋದ ತಗೊಂಡ ಬಂದ್ರ ಋಣ ಮುಟ್ತೈತೆ ನೀವ ಅಂದಿವ ಅಂದಾಗ ಏನ್ ಹೇಳ್ತಾಳ ತಾಯಿ ಆಕೆ ಅಂದಳು ಕಾಶಿಗೆ ಹೋದ ತಗೊಂಡ ಬಂದ್ರ ನನ್ನ ಋಣ ಮುಕ್ತ ಆಗ್ತಿಪ್ಪ ನೀನು ಅಂದಾಗ ಇದೇನು ದೊಡ್ಡದಗದಂದ ಜನ್ಮ ಕೊಟ್ಟಿರೋ ತಾಯಿನ ಹೆಗಲ ಮ್ಯಾಗ ಹೊತ್ತಕೊಂಡ ಎಲ್ಲಿಗೆ ನಡೆದ್ರಿ ಹೆಗಲ ಮ್ಯಾಗ ಹೊತ್ತಕೊಂಡ ಕಾಶಿಗೆ ತಗೊಂಡ ನಡೆದ ಹೌದು ಕಾಶಿಗೆ ತಗೊಂಡ ಹೋಗಿ ಬರ್ಬೇಕಾದ್ರೆ ಜನ್ಮ ಕೊಟ್ಟಿರುವಂತ ತಾಯಿ ಕಿಲೋಮೀಟರ್ ಕೊಮ್ಮೆ ವಾಜ್ಯ ಆಗ್ಲಕತ್ತಳು ಹೌದಲ್ಲ ಎಲ್ಲಿ ವಾಜ್ಯ ಆಗ್ತಾಳ ಅಲ್ಲಿ ಇಳಿಸ್ತಿದ್ದ ಎಲ್ಲಿ ಹಗರ್ ಅನಿಸ್ತಿಳ ಮತ್ತ ಅಲ್ಲಿ ಹೊರತಿದ್ದ ಮತ್ತೇನ್ ಮಾಡ್ತಿದ್ದ ಎಲ್ಲಿ ವಾಜ್ಯ ಆಗ್ತಾಳ ಅಲ್ಲಿ ಇಳಿಸೋದು ಹಗರ್ ಅನಿಸದಲ್ಲಿ ಹೊರದಕ್ಕಿಟ್ಟ ಮಾಡ್ಕೋತ ಹೋಗಿ ಕಾಶಿಗೆ ತಗೊಂಡ ಮನೆಗೆ ಬಂದ ಅವಾಗ ಏನೈತಿ ಮನ್ಯಾಗ ಬಂದ ಇಳಿಸಿ ಕೇಳ್ತಾನ ಏನಂತ ಕೇಳ್ತಾನ ತಾಯಿಗೆ ಯವ್ವ ಕಾಶಿಗೆ ಹೋದ ತಗೊಂಡ ಬಂದ್ರ ಋಣ ಮುಟ್ತೈತೆ ಅಂದಿದ್ದಿ ನಿನ್ನ ಕಾಶಿಗೆ ಹೋದ ತಗೊಂಡ ಬಂದ ನೀ ಋಣ ಮುಕ್ತ ಅದಿನ್ನ ಅಂದ ಅವಾಗ ತಾಯಿ ಏನ್ ಹೇಳ್ತಾಳ ತಂಗಿ ಅವಾಗ ಅಂದಳ ತಾಯಿ ಅಲ್ಲೋ ಮಗನ ಬರೇ ಕೇವಲ ಒಂದ ಕಾಶಿಲ್ಲ ಕೇವಲ ಒಂದ ಕಾಶಿಗೆ ಹೋಗಿ ಬರಬೇಕಾದ್ರ ಕಿಲೋಮೀಟರ್ ಕೊಮ್ಮೆ ನಾನು ಇಳಿಸಿ ಆದ್ರ ನಾ ಹಂಗ ಮಾಡಿಲ್ಲ ತಾಯಿ ನನ್ನ ಗರ್ಭದೊಳಗೆ ಯಾವಾಗ ನೀ ಮೂಡೇದಿಲ್ಲ 9 ತಿಂಗಳು 9 ದಿವಸ ಆಗಂಟ್ಲೆ ನಾ ಭೂಮಿ ತಲೆ ಮ್ಯಾಗ ಇಳಿಸೇನಿ ನಿನಗೆ ಬಿಟ್ಟನ ಅದನ್ನ ತಪ್ಪು ಮಾಡ್ಯಾಳಕಿ ಹೆಂಗ್ರಿ
ಅದನ್ನ ಹೆಂಗ ತಪ್ಪು ಮಾಡ್ಯಾಳ ಗೊತ್ತೇನ? ಹೆಂಗ್ರಿ? 9 ತಿಂಗಳ 9 ದಿವಸ ಇಳಿಸಿ ಇಟ್ಟುಕೊಂಡ ತಪ್ಪು ಮಾಡ್ಯಾಳಾಕಿ. ಇವ್ ಹೆಂಗ ಕಿಲೋಮೀಟರ್ ಕೊಮ್ಮೆ ಇಳಿಸಿದಲ್ಲ ಇವ್ ಆಕಿ ಹೊಟ್ಟೆ ಆಗಿದ್ದ ಇವನ ತಿಂಗಳಿಗೊಮ್ಮೆ ಇಳಿಸೋದಿತ್ತಾಕಿ. ಮತ್ತೆ ಇವೇನು ಹೊರಗೆ ಬರ್ತಿದ್ದ? ಇವ್ ಬರ್ತಿದ್ದ ನಿಲ್ಲಿ ಹಾಡ್ಲಕ್ಕ ಇಲ್ಲ ಕರ್ಕಿ ನಾಡ್ತಿದ್ದ ಗೋರಿ ಮ್ಯಾಗ ಕರಿಕಿ ನಾಡತ ತಿನಕ. ಹೌದೌದಲ್ಲ ಅಪ್ಪನ ಜಾಗ ತಗೊಳಕ್ ಎಲ್ಲರಿಗೆ ಬರ್ತೈತಿ, ಅವನ ಜಾಗ ತಗೊಳಕ್ ಯಾರ ಕೈಲಿ ಆಗದ ಸಾಧ್ಯನೇ ಇಲ್ಲ ತಂಗಿ. ಜಗದಾಗ ದೃಢವಾದ ವಸ್ತು ಐತದ. ದುಡ್ಡು ಒಂದ ಕೊಟ್ಟ ಜಗತ್ತಿನೊಳಗ ದುನಿಯಾ ಸಿಗ್ತೈತಿ. ಕೈ ಜನ್ಮ ಕೊಟ್ಟಿರುವಂತ ತಾಯಿ ಮತ್ತೊಮ್ಮೆ ಮಗದ ಮ್ಯಾಕಿ ಗೋರಿ ಮ್ಯಾಲ ಹೋಗಿ ಬಾಯಾಗ ಮಣ್ಣು ಹಾಕೊಂಡ್ ಹತ್ತರ್ನು ಹೊಳ್ಳಿ ಬರ್ಲಾರ್ದಂತ ವಸ್ತು ಐತಿ. ಈಗ ಹೊರಗಿನ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ, ಬಾಳೆ ಹಣ್ಣಿನ ಅಭಿಷೇಕ, ನಾನಾ ತರ 1 ಕಿಲೋ ಬ್ಯಾಳೆ ಹಾಕಿ ಹೂರ್ಣ ಗಡಬ ಮಾಡಿ ಕಲ್ಲಿನ ದೇವ್ರಿಗೆ ಹೋಗಿ ತುಪ್ಪಿನ ಅಭಿಷೇಕ ಮಾಡಿದ್ರ ದೇವ್ರ ಅಲ್ಲ. ಇಲ್ಲ ಯಾವಲ್ಲಿ ಐತಿ ದೇವ್ರ? ಬೇಕಲ್ಲ. ಜನ್ಮ ಕೊಟ್ಟಿರುವಂತ ತಾಯಿ 9 ತಿಂಗಳ 9 ದಿವಸ ತನ್ನ ಗರ್ಭದೊಳಗೆ ಇಟ್ಟುಕೊಂಡ ಬಂದಿರುವಂತ ನಾನಾ ತರ ಕಷ್ಟ ಎಲ್ಲ ಸಹನೆ ಮಾಡಿಕೊಂಡ ಎಷ್ಟೋ ಕಷ್ಟ ಎಷ್ಟೋ ತ್ರಾಸ ಕೊಟ್ರು ಸಹಿತ ಕೂಸ ನಾನಾ ತರ ಕಷ್ಟ ತ್ರಾಸ ತಗೊಂಡ್ರು ಭೂಮಿ ತೆಲಿ ಮ್ಯಾಗಿ ಜಗ ಹೆಂಗೈತಿ ಅನ್ನುವಂತದ ತೋರಿಸಿಕೊಟ್ಟದ ತಾಯಿ ನಮ್ಮ ತಾಯಿನಲ್ಲ. ಜನ್ಮ ಕೊಟ್ಟಿರುವಂತ ತಾಯಿಗೆ 3 ಹೊತ್ತ ಪಂಚಾಮೃತ ಅನ್ನ ನೀಡಕ್ಕೆ ಹೊಡೆ ತುಂಬಾಕಿ ಯಾವ ಅನ್ನ ತನ್ನಗಿಡ್ತಾನೋ ಹೌದು ಜಗತ್ತಿನೊಳಗ ತಾಯಿನ ಬಿಟ್ರ ಅನ್ಯ ದೇವರ ಇಲ್ಲ. ಹೌದು ಇಲ್ಲ ತಾಯಿನ ದೇವರ. ಹೊರಗಿನ ಕಲ್ಲಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡೋಕಿತ್ತನು ಅದ ತುಪ್ಪಿನ ಅಭಿಷೇಕ ತಾಯಿಗೆ ಮಾಡಿದ್ರ 33 ಕೋಟಿ ದೇವನ ದೇವತೆಯರ ಪೂಜೆ ಮಾಡಿದಟ್ಟು ಪುಣ್ಯ ತಾಯಿ ಕೈಯಾಗ ಸಿಗತತಿ ಇಲ್ಲಿ. ಹೌದು ತಂಗಿ. ಹೊರಗೆ ಹುಡುಕ್ಯಾಡಿ ಆ ದೇವರ ಮಾಡಿ ಈ ದೇವರ ಮಾಡಿ ಎಲ್ಲ ಖಾಲಿ ಐತಿದ, ಎಲ್ಲ ಸುಳ್ಳು ಐತಿ. ಯಾವ ಮಗ ತನ್ನ ಜೀವ ಇರು ತನಕ ತಗ್ಗಿ ಬಾಗಿ ತಾಯಿ ಸೇವೆ ಮಾಡ್ತಾನಲ್ಲ ಅವನೇ ತಾಯಿ ಮಗ. ಮತ್ತೆ ನಾಯಿ ಮಗ ಅಂತ ಹೇಳ್ತಾರ, ತಾಯಿ ಮಗ ಆಗಲ್ಲ ಒಂದ್ ನಾಯಿ ಮಗ. ಏನೋ ತಾಯಿ ನೋಡ್ಲಿಕ್ಕಂದ್ರೆ ನಾಯಿ ಮಗನ ಖರೆ ಮಗನ ಹೌದವ. ಯಾಕಂದ್ರ ಈಗಿನ ಈ ಕಲಿಯುಗದೊಳಗ ಈಗಿನ ತಗದ್ ಬ್ಯಾರೆ ಹೇಳ್ರಿ. ಈಗಿನ ಹೆಂಗ್ರಿ? ಈಗ ತಾಯಿ ಸೇವೆ ಕಮ್ಮಿ, ಹೆಂಡತಿ ಸೇವೆ ಬಾಳ ಜಾಸ್ತಿ ನಡೆದವ್ರಿ ಕಲಿಯುಗದಾಗ. ಬಾಳ ನಡೆದ ಹೆಂಡತಿ ಸೇವೆ. ಅಲ್ಲೆಲ್ಲಿಗೆ ಅನಾಥಾಶ್ರಮಗಳು ಓಪನ್ ಆಗ್ಲತ್ತೇವಿ. ಈಗ ಯಾಕ್ರಿ ವಿಚಾರ ಮಾಡ್ರಿ. ತಾಯಿ ತನ್ನ ಹೊಟ್ಟಿಗೆ ತಣ್ಣೀರ್ ಬಟ್ಟಿ ಕಟ್ಟಕೊಂಡ 4 ಮನಿ ಬಿಕ್ಕಿ ಬೇಡಿ ಒಬ್ಬೊಬ್ಬರು ಬಾಂಡೆ ಅವ್ರು ಹುಟ್ಟಿರುವಂತ ಅರಿಬಿ ಎಲ್ಲ ತೊಳೆದ ಮಗ ನೌಕರಿ ಹಿಡಿಲಿ ಅಂತ ಹೇಳಿ ಮನಿ ಮತ್ತೊಬ್ಬರ ಮನಿಯ ಮೈ ಮೇಗಿನ ಅರಿಬಿ ತೊಳೆದ ಕಿಸಿಂದ ಮಗನ ಸಾಲಿ ಹಾಕಿ ಮೇಟಿಗೆ ಹಚ್ಚೋದ. ಆ ಮಗ ನೌಕರಿ ಹಿಡಿದ ಮೇಲೆ ಒಂದು ಇಂಜಿನಿಯರ್ ಆದ, ಒಂದು ಪೊಲೀಸ್ ಆದ, ಒಂದು ಫೌಜಾರ್ ಆದ. ಆ ಮಗನ ನೌಕರಿ ಹಿಡಿಸೋ ಸಂಬಂಧ ಈ ತಾಯಿ ತಂಗಡ್ ರೊಟ್ಟಿ ಖಾರ ನೀರ ತಂದು ತಿಂದು ಮತ್ತೊಬ್ಬರ ಮನೆಯಾಗ ಮುತ್ ಬಾಯನ ಬಚ್ಚಲ ಸಂದ್ರ ಕುತ್ಕೊಂಡ ಮತ್ತೊಬ್ರು ಹಾಕೊಂಡಿರುವಂತ ಅರಿಬಿ ತೊಳೆದ ಮಗನ ಮೆಟ್ಟಿಗೆ ಹಚ್ಚತಿ ತಾಯಿ. ಅದ ಮಗ ನೌಕರಿ ಹಿಡಿದ ಮೇಲತ್ತ ಏನ್ ಮಾಡ್ತಾನು? ಮೆಟ್ಟಿಗೆ ಹಚ್ಚಿರು ತಾಯಿಗೆ ಒಂದು ತುತ್ತ ಅನ್ನ ನೀಡಕಿನ ಜೋಪಾನ ಮಾಡೋ ತಾಕತ್ತ ಮಗನ ಕೈಯಾಗಿರಂಗಿಲ್ಲ. ಮತ್ತೊಬ್ಬರಿಗೆ ರೊಕ್ಕ ಕೊಟ್ಟಿಡ್ತಾನ ಅವ್ ಮಗ. ಈ ಮಗ ಏನಂತ ಹೇಳಿ ನನಗ ದೊಡ್ಡ ನೌಕರಿ ಸಿಕ್ಕೈತಿ, ನಮ್ಮ ಅವನು ಜೋಪಾನ ಮಾಡೋದಾಗವತ್ತು 4 ರೂಪಾಯಿ ಕೊಡ್ತಾನ ಆಕಿನ ಜೋಪಾನ ಮಾಡ್ರಿ ಸರ್ ಕರ್ತ. ಇವ್ ಸಣ್ಣ ಇದ್ದಾಗ ನನಗೂ ನನ್ನ ಮಗನ್ ನೋಡೋದಾಗುದಿಲ್ಲ, ಒಂದ್ 50 ರೂಪಾಯಿ ಕೊಡ್ತಾನೆ ನೀವು ಜಾಕಿ ಮಾಡಂದ್ರ ಆಗಿತ್ತನ? ಆಗುದಿಲ್ಲ ತಂಗಿ. ಹಂಗ ನೋಡು ಮಗ ಹೊಟ್ಟಿಗೆ ಹಾಕ್ತಾನತ್ತ ತಾಯಿ ಜನ್ಮ ಕೊಡಂಗಿಲ್ಲ. ಮಗ ನಾಳೆ ನೋಡ್ತಾನತ್ತ ಜನ್ಮ ಕೊಡಂಗಿಲ್ಲ. ನನ್ನ ಮಗ ಎಲ್ಲೇ ಇದ್ರು ಚಂದಂಗಿರ್ಲತ್ತ ಬೇಡಿ ಹಾಡಿ ಹರಿಸುದು ಇದು ತಾಯಿ. ಯಾವತ್ತು ತಾಯಿ ಜಾಗ ಯಾವಂಗ ತಗೋಲಕ್ ಆಗಂಗಿಲ್ಲ. ಮಕ್ತು ಮಕ್ಕಕ್ಕ ಇದೊಂದು ನಿನ್ನ ತಿಳಿಯಾಗಿರ್ಲಿ ಮೊದಲ. ಅದಕ್ಕೆ ಈಗೇನ್ ಹೇಳತ್ತಾರು ಹೇಳ್ತಾರ ತಂಗಿ ಎಲ್ಲ ನನ್ನಿಂದ ಆಗೈತಿ ಅಂದಿ ನಿನಗ ಉದಾಹರಣೆ ಕೊಟ್ಟಗೋತ ಬಂದಾನೆ. ಈಗೇನ್ ಹೇಳಕತ್ಯಾರು ಗುರು ಬಾಳ ದೊಡ್ಡವ. ಬಾಳ ದೊಡ್ಡವ ಗುರು. ಗುರು ಇದ್ರ ಇರ್ಬೇಕಂತವ ತಂಗಿ. ಗುರು ಅನ್ನುವಂತ ಶ್ರೇಷ್ಠ ಹೇಳ್ತಿ. ಗುರು ಶ್ರೇಷ್ಠ ಆಗಿಲ್ಲ, ಒಂದು ಜಾಗನ್ಯಾಗ ನಿನ್ನ ಗುರು ಕೆಟ್ಟನ ಅಂತ ಹೇಳಿ ನಿತ್ತ ಭಾಷಣದೊಳಗೆ ಬೇಡ ಪದ್ಯದೊಳಗೆ ಹೇಳ್ತಾನೆ ಕೇಳ.